ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾನೇ ಚೆನ್ನಾಗಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತು ಸಂಡೇ ಬ್ಲಾಗನ್ನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಇವತ್ತು ಮಲಗ್ಬೋದಿತ್ತು ನನಗೆ, ಅಂದರೆ ಮಕ್ಕಳು ಇವತ್ತು ಸ್ಕೂಲಲ್ಲೇ ಇಲ್ಲ, ಸಹರಿಗೆದ್ದು ಮಲಗ್ಬೋದಿತ್ತು. ಬಟ್ ಇವತ್ತೂ ಮಲಗೋಕ್ಕಾಗಿಲ್ಲ, ಯಾಕೆಂದರೆ 2 ದಿವಸ 3 ದಿವಸದಿಂದ ನಾನು ಬಟ್ಟೆನೇ ವಾಶ್ ಮಾಡಿಲ್ಲ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಬಟ್ಟೆಗಳಾಗ್ಬಿಟ್ಟಿತ್ತು. ಆಮೇಲೆ ನಂದು ಬುರ್ಕ ಇದೆಯಲ್ಲ, ಡೈಲಿ ಹೋಗೋದು ಬರೋದಾಗ್ತಾ ಇದೆ. 3 ಬುರ್ಕ ಇದ್ರೂ ಒಂದು ಬಿಟ್ಟು ಒಂದು ಹಾಕುವಾಗ ಏನಾಗುತ್ತೆ ಅಂದರೆ ಏನಾಗುತ್ತೆ ಅಂದರೆ ಎಲ್ಲ ಬುರ್ಕದಲ್ಲೂ ಮಣ್ಣಾಗ್ಬಿಟ್ಟಿತ್ತು. ಸೊ ಅದನ್ನು ವಾಶ್ ಮಾಡೋದಿತ್ತು. ಆಮೇಲೆ ಹೇಳಿದ್ದಾರೆ ಇವಾಗ ಜಸ್ಟ್ 8 ಗಂಟೆ ಆಗಿರೋದು. ನೋಡಿ ಯಾವ ಥರ ಬಿಸಿಲಿದೆ ಅಂತೇಳಿ, ಬಿಸಿಲು ಹೊಡ್ಕೋತಾ ಇದೆ. ಹಾಗಾಗಿ ನಾನು ಸಹರಿಗೆ ಎದ್ದೋಳು ಇವತ್ತೂ ಮಲಗಿಲ್ಲ. ಇವತ್ತೂ ಡೈರೆಕ್ಟಾಗಿ ಕೆಲಸ ಮಾಡೋಕ್ಕೇನೆ ನಿಂತೆ. ಬಟ್ ಮಲಗದೆ ಇರೋದ್ರಿಂದ ಕೆಲಸನೂ ಬೇಗ ಆಯಿತು. ನಂದು ಎಲ್ಲ ಕೆಲಸ ಇವಾಗ ಕಂಪ್ಲೀಟ್ ಆಗಿದೆ ನಂದು. ಹಾಗೇನೆ ಇವಾಗ ಇವತ್ತು ನನ್ನ ಮಗಳದ್ದು ಇವತ್ತಿಗೆ ನಂದು ಶಾಪಿಂಗ್ ಇದೆಯಲ್ವ, ಮುಗಿಯುತ್ತೆ. ಇವತ್ತಿಗೆ ಎಲ್ಲನೂ ಮುಗಿಯುತ್ತೆ. ಇವತ್ತು ನನ್ನ ಮಗಳಿಗೆ ಅಂದರೆ ದೊಡ್ಡೋಳಿದಳಲ್ವ, ಅವಳಿಗೆ ನನಗೆ ಸ್ಯಾಂಡಲ್ಸ್ ಸಿಕ್ಕಿಲ್ಲ. ಸೊ ಅವಳದು ಹೇಳಿದ್ನಲ್ಲ, ಅವಳದು ಕಾಲು ಸ್ವಲ್ಪ ಬ್ರಾಡ್ ಆಗಿದೆ. ಸೊ ಹಾಗಾಗಿ ಸ್ಯಾಂಡಲ್ಸ್ ಸಿಗೋದು ಸ್ವಲ್ಪ ಕಷ್ಟ. ಅದಕ್ಕೋಸ್ಕರ ಇವತ್ತು ಹೋಗ್ತೀನಿ. ಇವತ್ತು ಹೋಗಿ ಅವಳಿಗೆ ಸ್ಯಾಂಡಲ್ಸ್ ತಗೊಂಡು ಇಲ್ಲಿಗೇನೆ ಈದ್ ಶಾಪಿಂಗನ್ನು ಮುಗಿಸ್ತಾ ಇದ್ದೀನಿ. ನಂತರ ಏನೂ ಇಲ್ಲ, ಹೊರಗಡೆ ಹೋಗೋದು ಏನಿಲ್ಲ ಅಂತ ಹೇಳೋದು, ಒಂದಲ್ಲ ಒಂದು ಕಾರಣಕ್ಕೆ ಹೋಗಬೇಕಾಗುತ್ತೆ. ಬಟ್ ಆದ್ರೂ ಶಾಪಿಂಗ್ ಮುಗಿಯುತ್ತೆ ಇವತ್ತಿಗೆ. ಸೊ ನಂತರ ಇವಾಗ ವಿಡಿಯೋನು ಎಡಿಟ್ ಮಾಡೋದಿದೆ. ವಿಡಿಯೋಸ್ ಎಲ್ಲ ಎಡಿಟ್ ಮಾಡಿ ಆದಮೇಲೆ ಸ್ವಲ್ಪ ಹೊತ್ತು ಮಲಗ್ಕೋತೀನಿ, ಒಂದು ಅರ್ಧ ಗಂಟೆ ಮಲಗಿ. ಅಂದರೆ ಇನ್ನೂ ನನ್ನ ಮಗಳು ಎದ್ದಿರ್ಲಿಕ್ಕಿಲ್ಲ, ಅಮ್ಮನ ಮನೇಲಿದ್ದಾಳೆ. ಸೊ ಹಾಗಾಗಿ ಅವಳು ಇನ್ನೂ ಎದ್ದಿರ್ಲಿಕ್ಕಿಲ್ಲ. ಇವಾಗ ಸ್ವಲ್ಪ ಒಂದು ಅರ್ಧ ಗಂಟೆ 1 ಗಂಟೆ ಮಲಗ್ತೀನಿ. ನಂತರ ಎದ್ದು ಹೋಗ್ತೀನಿ. ಏನೇನಾಗುತ್ತೋ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇವಾಗ ಅಮ್ಮನ ಮನೆಗೆಲ್ಲ ಹೋಗಿ ನನ್ನ ಮಗಳನ್ನೆಲ್ಲ ರೆಡಿ ಮಾಡಿಸಿ ಇವಾಗ ಬಂದಿದ್ದೀನಿ. ATMಗೆ ಬಂದಿದ್ದೀನಿ ಫಸ್ಟ್. ನಂತರ ನಾನಿಲ್ಲಿ ಒಂದು ಶಾಪಲ್ಲ, ಸುಮಾರು ಶಾಪಿಗೆ ಹೋಗಿದ್ದೀನಿ. ಬಟ್ ನನಗೆಲ್ಲೂ ಇವಳು ಸೈಜ್ದು ಚಪ್ಪಲಿನೇ ಸಿಕ್ಕಿಲ್ಲ. ಫೈನಲಾಗಿ ಇಲ್ಲೂ ಬಂದಿದ್ದೆ, ಇಲ್ಲೂ ಅದೇ ಥರ ಸಿಕ್ಕಿಲ್ಲ. ಆಮೇಲೆ ಬೇರೆ ಕಡೆ ಒಂದು ಶಾಪಿಂದ ತಗೊಂಡೆ. ಫೈನಲ್ ಹೇಗೂ ಸಿಕ್ತು. ಬಟ್ ನನಗೆ ಇದಿಷ್ಟ ಆಗಿಬಿಟ್ಟಿತ್ತು, ಬ್ಲ್ಯಾಕಲ್ಲಿ ತಗೊಳ್ಳೋಣ ಅಂತೇಳಿ. ಅವಳಿಗೂ ಬ್ಲ್ಯಾಕಲ್ಲೇ ಬೇಕಾಗಿತ್ತು. ಬಟ್ ಸಿಕ್ಕಿಲ್ಲ. ಬೇರೆ ಕಡೆಯಿಂದ ಯಾವುದು ಸಿಕ್ತು ಅದನ್ನು ತಗೊಬಂದೆ. ಅದನ್ನು ಆಮೇಲೆ ತೋರಿಸ್ತೀನಿ ನಿಮಗೆ. ಸೊ ಮನೆಗೆ ಬಂದು ಇವಾಗ ನಾನು ಇಫ್ತಾರಿಗೂ ಏನೂ ರೆಡಿ ಮಾಡಿಲ್ಲ. ಸಮೋಸ ಹೊರಗಡೆಯಿಂದ ತಗೊಬರೋಣ ಅಂತೇಳಿ, ಆಮೇಲೆ ಜ್ಯೂಸ್ ಮಾತ್ರ ಸಾಕು ಅಂತೇಳಿ ಬಂದ ತಕ್ಷಣ ಅಲ್ಲಿ ಮೊಟ್ಟೆ ಕರಿ ಇದೆಯಲ್ವ, ಹೋಟೆಲ್ ಸ್ಟೈಲಲ್ಲಿ ಒಳ್ಳೆ ಮೊಟ್ಟೆ ಕರಿ ಮಾಡಿದ್ದೆ. ಅದ್ರ ಜೊತೆಗೆ ಪತ್ರ ಅಂತಾರಲ್ವ, ಅದನ್ನು ಮಾಡಿದ್ದೆ. ಇಲ್ಲಿ ಇವಳಿಗೆ ಎಲ್ಲನೂ ಈಸಿ ಆಗುತ್ತೆ. ಬಟ್ ಕನ್ನಡನೂ ಹಿಂದಿ ಅದು ಎರಡು ಕನ್ನಡವು ಸ್ವಲ್ಪ ಆದರೂ ಗೊತ್ತಿಲ್ಲ ಅಂತ ಹೇಳಿನಿಲ್ಲ. ಹಿಂದಿ ಅಂತೂ ಗೊತ್ತೇ ಆಗ್ತಾ ಇಲ್ಲ ಅವಳಿಗೆ. ಆ ಥರ ಮಾಡ್ತಾ ಇದ್ದಾಳೆ ಅವಳು, ಹಿಂದಿ ಗೊತ್ತಿಲ್ಲ ಅಂತೇಳಿ. ಸೊ ಇವತ್ತು ನನಗೆ ಜಾಸ್ತಿ ವೀಡಿಯೋಸನ್ನು ಮಾಡೋಕ್ಕಾಗಿಲ್ಲ. ಹೊರಗಡೆ ಹೋದಾಗ ಏನೂ ವೀಡಿಯೋಸ್ ಮಾಡಿಲ್ಲ. ಮನೇಲಿ ಬಂದೇನು ರೆಸಿಪಿನೂ ಮಾಡಿಲ್ಲ. ನಾನು ಮೊಟ್ಟೆ ಕರಿ ಮಾಡಿದ್ದು, ಅದ್ರದ್ದು ರೆಸಿಪಿ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಅದೂ ಮಾಡೋಕ್ಕಾಗಿಲ್ಲ. ನನಗೆ ಸುಸ್ತಾಗ್ಬಿಟ್ಟಿತ್ತು. ಆಮೇಲೆ ಮೊಬೈಲಲ್ಲಿ ಚಾರ್ಜೂ ಇರ್ತಿಲ್ಲ. ಸೊ ಹಾಗಾಗಿ ಬಂದ ತಕ್ಷಣ ಫೋನನ್ನು ಚಾರ್ಜಿಗೆ ಇಟ್ಟಿದ್ದೆ. ಸೊ ಇವಾಗ ಎಗ್ ಕರಿ ಎಲ್ಲ ರೆಡಿ ಆಗಿದೆ. ಇವಾಗ ಮಕ್ಕಳಿಗೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಕೊಟ್ಟಾಯಿತು. ಮಕ್ಕಳು ಸ್ಕೂಲಿದೆಲ್ಲ ಎಕ್ಸಾಮ್ ಇದೆಯಲ್ಲ, ನಾಳೆಯಿಂದ ಎಕ್ಸಾಮ್ ಸ್ಟಾರ್ಟ್. ಸೊ ಹಾಗಾಗಿ ಅವರು ಓದಿಯಲ್ಲ, ದೊಡ್ಡೋಳು ಅಮ್ಮನ ಮನೆಗೆ ಹೋಗಿದ್ದಾಳೆ, ಚಿಕ್ಕವಳಲ್ಲಿ ಅವ್ರ ಅಪ್ಪನ ಜೊತೆ ಕೂತಿದ್ದಾಳೆ. ಸೊ ಇವಾಗ ನಾನಿಲ್ಲಿ ಡಿನ್ನರ್ ಮಾಡ್ತಾಯಿದ್ದೀನಿ. ಎಗ್ ಕರಿ. ಆಮೇಲೆ ಇವತ್ತೊಂದು ಡ್ರಿಂಕ್ ರೆಸಿಪಿ ಮಾಡಿದ್ದೆ. ಬಟ್ ಅದು ನಾನು ಇನ್ಸ್ಟಾಗ್ರಾಮಲ್ಲೇ ನೋಡಿರೋದು, ಟ್ರೈ ಮಾಡಿರೋದು, ಚೆನ್ನಾಗಿತ್ತು. ಬಟ್ ಇದರದ್ದು ರೆಸಿಪಿ ನಾನು ಶೇರ್ ಮಾಡಿಲ್ಲ. ನಾನು ಶಾರ್ಟ್ಸ್ ವೀಡಿಯೋದಲ್ಲಿ ಇನ್ನೊಂದ್ಸಲ ಇದನ್ನು ಮಾಡಿ ಇದರದ್ದು ರೆಸಿಪಿನ ಶೇರ್ ಮಾಡ್ತೀನಿ. ಸೊ ಇವಾಗ ನಂದು ಡಿನ್ನರ್ ತಿಂತೀನಿ. ನಾನಿಲ್ಲಿ ಮಕ್ಕಳಿಗೆ ಅಂತೇಳಿ ತಗೊಂಡಿರೋದು ಈ ಪ್ಲೇಟ್. ನನಗೂ ಅದರಲ್ಲೇ ತಿನ್ನೋದಕ್ಕೆ ಆಸೆ ಆಯಿತು. ಸೊ ಅದಕ್ಕೋಸ್ಕರ ನಾನು ಅದೇ ಪ್ಲೇಟಲ್ಲಿ ಇಲ್ಲಿ ಡಿನ್ನರ್ ಮಾಡ್ತಾ ಇದ್ದೀನಿ. ಸೊ ಇದು ನೆಕ್ಸ್ಟ್ ಡೇ, ಅಂದರೆ ಸಹರಿಗೆ ಎದ್ದಿರೋದು. ಇವತ್ತು ಏನೂ ತಿನ್ನೋದಕ್ಕೆ ಮೂಡಿಲ್ಲ. ಇವತ್ತಂತಲ್ಲ, ನಾನು ಸಹರಿಗೆ ಎದ್ದರೆ ಜಾಸ್ತಿಯಾಗಿ ತಿನ್ನೋದೇ ಇಲ್ಲ. ಬಟ್ ಜ್ಯೂಸ್ ಏನಾದರೂ ಇದ್ದರೂ ಕುಡಿತೀನಿ, ಇಲ್ಲಾಂದರೆ ಜ್ಯೂಸ್ ಇಲ್ಲ ಅಂದರೆ ಮಾಡಿ ಆದರೂ ಜ್ಯೂಸೇ ಕುಡಿತೀನಿ. ಸೊ ನಿನ್ನೆ ಮಸ್ಕ್ ಮೆಲನ್ ಇದೆಯಲ್ವ, ಅದರದ್ದು ಜ್ಯೂಸ್ ಮಾಡಿದ್ವಿ, ಅಂದರೆ ಮಿಲ್ಕ್ ಶೇಕ್ ಮಾಡಿದ್ದೆ. ಸೊ ಅದನ್ನೇ ಇವಾಗ ಕುಡಿತಾ ಇದ್ದೀನಿ. ಇವತ್ತೂ ಸಹರಿಗೆ ಇದೇ ಸಾಕು ಅಂತೇಳಿ.
ನನಗೊಬ್ಳಿಗೇನೋ ಈ ಥರ ತಿನ್ನೋಕ್ಕಾಗಲ್ಲ ಅಥವಾ ಯಾರಿಗೂ ತಿನ್ನೋಕ್ಕಾಗಲ್ವೋ ಗೊತ್ತಿಲ್ಲ. ನಾನು ರಾತ್ರಿ ಮಲಗುವಾಗ ಅನ್ಕೋತೀನಿ ಏನು ಏನಾದರೂ ನಾನು ಈ ಥರ ಸ್ವೀಟ್ಸ್ ಎಲ್ಲ ತಗೊಬಂದಿರೋದು ಇರುತ್ತದಲ್ಲ ತಿನ್ನಬೇಕು ಅಂತೆಲ್ಲ ಹೇಳಿ. ಅಂದರೆ ಇಫ್ತಾರಿ ಆದಮೇಲೆ ತಿನ್ನೋಕ್ಕಾಗಲ್ಲ, ಸಹರಿಗಾದರೂ ತಿನ್ನಬೇಕು ಅಂತೇಳಿ. ಬಟ್ ನೋಡಿದರೆ ಆ ಟೈಮಲ್ಲೂ ತಿನ್ನೋಕ್ಕಾಗಲ್ಲ. ನನಗೆ ಒಂದು ಗ್ಲಾಸ್ 1.5 ಗ್ಲಾಸ್ ನಾನು ಜ್ಯೂಸ್ ಕುಡಿದ್ರೆ ಸೊ ಅಲ್ಲಿಗೆ ನಂದು ಏನು ಸಹರಿ ಆಗಿಬಿಡುತ್ತೆ. ನಂತರ ಏನಿಲ್ಲ, ನಂತರ ನಾನೇನು ಸ್ವಲ್ಪ ನಮಾಜೆಲ್ಲ ಮಾಡಿ ಮಲಗಿದ್ದೆ. ಸೊ ಇವಾಗ ಎದ್ದಿದ್ದೀನಿ ಮಲಗಿರೋಳು. ಸೊ ಇವತ್ತು ನಾನು ಸ್ವಲ್ಪ ಬೆಳಿಗ್ಗೆ ಮಲಗಿದ್ದೆ, ಏನು ಕೆಲಸ ಇತ್ತಿಲ್ಲ ಅಂತೇಳಿ ಮಲಗಿದ್ದೆ. ಇವತ್ತು ಬಟ್ಟೆನೂ ತೊಳೆಯೋದಿಲ್ಲ ಅಂಥೇಳಿ. ಸೊ ಇವಾಗ ಮಗಳು ಬಂದಿದ್ದಾಳೆ, ಬೇಗ ಪೈತೆ ರೆಡಿಯೋ. ಸೊ ಮಗಳೂ ಬಂದಿದ್ದಾಳೆ, ಇವಾಗ ಅವ್ರನ್ನ ಸ್ಕೂಲಿಗೆಲ್ಲ ಕಳಿಸ್ಬೇಕು. ಇವತ್ತು ನನಗೆ ಏನು ಜಾಸ್ತಿಯಾಗಿ ವೀಡಿಯೋಸ್ ಏನು ಮಾಡೋಕ್ಕಾಗಿಲ್ಲ. ಇವತ್ತಂತಲ್ಲ ನಿನ್ನೇನು ಅಷ್ಟೇ ನಾನು ಜಾಸ್ತಿಯಾಗಿ ವೀಡಿಯೋಸ್ ಏನು ಮಾಡಿಲ್ಲ, ಇನ್ನು ವೀಡಿಯೋಸ್ ಮಾಡೋಕ್ಕೂ ಆಗಿಲ್ಲ. ನಿನ್ನೆ ಹೊರಗಡೆ ಹೋದಾಗ ನನಗೆ ಇವಳಿಗೆ ಏನು ಸ್ಯಾಂಡಲ್ಸ್ ತೆಗಿಯೋದೇ ಏನೋ ಒಂದು ರಿಸ್ಕ್ ಥರ ಆಗಿಬಿಟ್ಟಿತ್ತು, ಕೆಲಸ ಥರ. ಸೊ ಹಾಗಾಗಿ ವೀಡಿಯೋಸ್ ಏನು ಮಾಡಿಲ್ಲ. ಅದೇ ಒಂದು ಟೆನ್ಷನ್ ಇತ್ತು, ಸಿಗುತ್ತೋ ಇಲ್ವೋ ಅಂತೇಳಿ. ಕೆಲವ್ರದ್ದು ಕಾಲು ಸ್ವಲ್ಪ ಬ್ರಾಡ್ ಆಗಿರುತ್ತಲ್ಲ, ಹಾಗಾಗಿ ಕೆಲವರಿಗೆ ಸ್ವಲ್ಪ ಸಿಗೋದು ಕಷ್ಟ ಆಗುತ್ತೆ, ಹಾಗಾಗಿ ಸಿಕ್ಕಿಲ್ಲ ನನಗೆ. ಸೊ ಫೈನಲಿ ಹೇಗೂ ಸಿಕ್ತು, ಬಂದಿದ್ದೀನಿ. ನಾನು ನಿಮಗೆ ಆಮೇಲೆ ತೋರಿಸ್ತೀನಿ, ಮಕ್ಕಳೆಲ್ಲ ಸ್ಕೂಲಿಗೆ ಹೋದಾದ್ಮೇಲೆ ತೋರಿಸ್ತೀನಿ ಯಾವ್ದು ತಗೊಂಡಿದ್ದೆ ಅಂತೇಳಿ. ಇಬ್ಬರಿಗೂ ತಗೊಂಡಿರೋದು ಸೇಮ್ ಆಗಿಬಿಟ್ಟಿದೆ, ಸೇಮ್ ಪ್ಯಾಟರ್ನಲ್ಲೇ ತಗೊಂಡಿದ್ದೀನಿ. ಅವಳಿಗೆ ಫಸ್ಟ್ ತಗೊಂಡಿದ್ದೀನಿ, ಇವಳಿಗೆ ಆಮೇಲೆ ತಗೊಂಡಿರೋದು. ಬಟ್ ಏನು ಪ್ಯಾಟರ್ನ್ ಇದೆಯಲ್ವ, ಎರಡು ಸೇಮ್ ಬಂದುಬಿಟ್ಟಿದೆ. ಪರವಾಗಿಲ್ಲ ಸಿಕ್ಕಿದೆಯಲ್ವ ಅಂತೇಳಿ ತಗೋಬಿಟ್ಟೆ ಅಷ್ಟೇ. ಪೂ ಅಲ್ಲಿನಾ ಯಾರು ಇತ್ತು ಪೂ ಬೇಗ ರೆಡಿ ಅದನ್ನ ರೆಡಿ ಹಾಕ್ರ ಇದು ಪಾವು ಮನೆ ಯಾರುಂಡು ಪೂ ಆಯ್ತು ಪೂ ನೀ ಬೇಗ ರೆಡಿ ಅವು. ಸೊ ಇವಾಗ ಮಕ್ಕಳನ್ನೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಎಕ್ಸಾಮ್ ಬೇರೆ ಇದೆಯಲ್ವ, ಸೊ ಅದಕ್ಕೋಸ್ಕರ ಓದ್ತಾನೆ ಇರು ಅಂದ್ಕೊಂಡೆ. ಯಾಕಂದರೆ ಈಸಿ ಇದೆ ಅಂತ ಹೇಳಿದ್ಲು, ಎಲ್ಲನೂ ಗೊತ್ತಿದೆ. ಇವತ್ತು ಕಂಪ್ಯೂಟರ್ ಎಕ್ಸಾಮು, ಅಷ್ಟೊಂದು ಏನು ಟಫ್ ಇಲ್ಲ, ಎಲ್ಲನೂ ಗೊತ್ತಿದೆ. ಸೊ ಆದ್ರೂ ಬೆಳಿಗ್ಗೆ ಒಂದು ಸಲ ಏನು ಬುಕ್ ಓಪನ್ ಮಾಡಿ ನೋಡಿದರೆ ಸ್ವಲ್ಪ ಮೈಂಡಲ್ಲಿ ಉಳಿಯುತ್ತೆ. ನಾವು ಚಿಕ್ಕವರಿದ್ದಾಗ ನಮಗೆ ಸ್ಕೂಲಲ್ಲಿ ಅದೇ ಥರ ಹೇಳ್ತಾಯಿದ್ರು, ನೀವು ಎಷ್ಟೇ ಓದಿದ್ರೂ ಬೆಳಿಗ್ಗೆ ಒಂದು ಸ್ವಲ್ಪ ಎದ್ದು ಓದೋದಕ್ಕೆ ಕೂತ್ಕೊಳ್ಳಿ, ಆವಾಗ ನಿಮಗೆ ಓದಿರೋದು ನಿಮ್ಮ ಮೈಂಡಲ್ಲಿ ಉಳಿಯುತ್ತೆ ಅಂತೇಳಿ. ಸೊ ಅದಕ್ಕೋಸ್ಕರ ನಾನು ನನ್ನ ಮಗಳಿಗೆ ಹೇಳಿದ್ದೆ, ಏನು ಸ್ವಲ್ಪ ಬೆಳಿಗ್ಗೆ ಟೈಮಲ್ಲಿ ಓದ್ಕೊ, ಆವಾಗ ಸ್ವಲ್ಪ ತಲೆಯಲ್ಲಿ ಇರುತ್ತೆ, ಏನೇ ಗೊತ್ತಿದ್ರೂ ಓದ್ಕೊ ಅಂತೇಳಿ. ಸೊ ಇವಾಗ ಮಕ್ಕಳನ್ನ ರೆಡಿ ಮಾಡಿ, ದೊಡ್ಡೋಳು ರೆಡಿ ಆಗಿದ್ದಾಳೆ, ಚಿಕ್ಕೋಳು ರೆಡಿ ಆಗ್ತಾ ಇದ್ದಾಳೆ. ಅದ್ರ ಜೊತೆಗೆ ನನಗೆ ನನ್ನ ಹಸ್ಬೆಂಡ್ ಕೆಲಸನೂ ಇದೆ. ಅವ್ರಿಗೆ ತಲೆಗೆ ಎಣ್ಣೆ ಹಾಕೋದು, ಅದು ಡೈಲಿ ಏನು ನಾನೇ ಹಾಕೋಬೇಕು, ಅವ್ರ ಕೈಯಿಂದಾಗಿ ಅವರು ಹಾಕೋದೇ ಇಲ್ಲ. ಸೊ ಅದನ್ನೆಲ್ಲ ಹಾಕಿ ಇವಾಗ ಮಕ್ಕಳನ್ನೆಲ್ಲ ಇವಾಗ ರೆಡಿ ಮಾಡಿಸಿ ಫಸ್ಟಿಗೆ ನಾನಿಲ್ಲಿ ಸ್ಕೂಲಿಗೆ ಕಳಿಸ್ಬಿಡ್ತೀನಿ. ನಂತರ ಮನೆಯದು ಕೆಲಸ ಎಲ್ಲ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇವಾಗ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ದಾರೆ. ನಂದು ಮನೆ ಕೆಲಸ ಇವಾಗೆಲ್ಲ ಕಂಪ್ಲೀಟ್ ಆಗಿದೆ. ಸೊ ನಾನು ನಿನ್ನೆ ಏನು ತಗೊಂಡಿದ್ದೀನಿ ಅಂತೇಳಿ ನಿಮಗೆ ತೋರಿಸ್ತೇನೆ. ಅಂದರೆ ನಿನ್ನೆ ಮೊನ್ನೆಲ್ಲ ತಗೊಂಡಿರೋದು ನಾನು ನಿಮಗೆ ತೋರಿಸಿಲ್ಲ. ಸೊ ಇವಾಗ ನಾನು ತೋರಿಸ್ತೀನಿ ಏನೇನು ತಗೊಂಡಿದ್ದೀನಿ ಅಂತೇಳಿ. ಸೊ ಇಲ್ಲಿ ಅದೇ ಹೇಳಿದ್ನಲ್ಲ, ನನಗೆ ಚಿಕ್ಕ ಮಗಳದ್ದು ಆಮೇಲೆ ದೊಡ್ಡೋಳಿಗೆ ತೆಗೆದಿರೋ ಸ್ಯಾಂಡಲ್ಸ್ ಇದೆಯಲ್ವ, ಸ್ವಲ್ಪ ಏನು ಸೇಮ್ ಆಗಿಬಿಟ್ಟಿದೆ. ಅವಳದು ಮ್ಯಾಟ್ ಫಿನಿಶ್, ಇವಳದು ಶೈನಿಂಗ್ ಥರ. ಸೊ ನೋಡಿ, ಇದು ದೊಡ್ಡೋಳಿಗೆ ತಗೊಂಡಿರೋದು. ತುಂಬಾ ಕಷ್ಟ ಆಗಿದೆ, ನಾನು ಅನ್ಕೊಂಡಿಲ್ಲ ನನಗೆ ಇಷ್ಟೊಂದು ಕಷ್ಟ ಆಗುತ್ತೆ ಅಂತೇಳಿ. ಇವಳಿಗೆ ಚಪ್ಪಲಿ ಹುಡುಕೋದು, ಸ್ಯಾಂಡಲ್ಸ್ ಹುಡುಕೋದು. ಲಾಸ್ಟ್ ಟೈಮ್ ನಾನು ಅವಳಿಗೆ ಶೂಸ್ ತಗೊಂಡಿರೋದು, ವೆಸ್ಟರ್ನ್ ಡ್ರೆಸ್ಸಿಗೆ ಶೂಸ್ ತಗೊಂಡಿದ್ದೆ, ಹಾಗಾಗಿ ಏನೋ ನನಗೆ ಅಷ್ಟೊಂದು ಕಷ್ಟ ಆಗಿಲ್ಲ. ಬಟ್ ಈ ಥರದ್ದು ಫ್ಯಾನ್ಸಿ ಐಟಮ್ಸ್ ಇದೆಯಲ್ವಾ, ಈ ಥರದ್ದು ಹುಡುಕೋದಕ್ಕೆ ನನಗೆ ಸ್ವಲ್ಪ ತುಂಬಾ ಕಷ್ಟ ಆಯಿತು, ಸಿಕ್ಕೇ ಇಲ್ಲ ನನಗೆ. ನಾನು ಅಂದ್ಕೊಂಡಿಲ್ಲ ನನಗೆ ಇವಳದು ಚಪ್ಪಲಿ ಹುಡುಕೋಕ್ಕೆ ಇಷ್ಟು ಕಷ್ಟ ಆಗಿದೆ. ಇವತ್ತಂತಲ್ಲ, ನಾನು ತುಂಬ ಸಲ ಹೋಗಿ ಹುಡುಕಿದ್ದೀನಿ, ಬಟ್ ನನಗೆ ಸಿಕ್ಕಿಲ್ಲ. ಫೈನಲಿ ಹೇಗೂ ಒಂದು ಸಿಕ್ಕಿದೆ ಇವಾಗ. ಸೊ ಇದು ನನ್ನ ದೊಡ್ಡ ಮಗಳದು. ಆಮೇಲೆ ಈ ಚಿಕ್ಕಳದು ನಾನು ತೋರಿಸಿದ್ನಲ್ವ ಫಸ್ಟಿಗೆ, ಅದೇ ಥರ ನೋಡಿ, ಒಂದು ಸ್ವಲ್ಪ ಅದೇ ಥರ ಇದೆ. ಇದು ಮ್ಯಾಟ್ ಫಿನಿಷಲ್ಲಿದೆ, ಇದು ಏನು ಶೈನಿಂಗಲ್ಲಿದೆ. ಸೊ ಚೆನ್ನಾಗಿದೆ ಅದು. ಆಮೇಲೆ ಏನು ಫ್ಯಾನ್ಸಿ ಐಟಮ್ಸನ್ನು ತಗೊಂಡಿದ್ದೆ. ಸೊ ದೊಡ್ಡವಳದು ಪಿಂಕು ವೈಟ್ ಅಲ್ವಾ ಡ್ರೆಸ್, ವೈಟ್ ಬೀಡ್ಸ್ ಥರ ಬಂದು ಇದೇ ಥರದ್ದು ಬಂದು, ಆಮೇಲೆ ಪಿಂಕ್ ಕಲರ್. ಸೊ ಅದಕ್ಕೋಸ್ಕರ ನಾನು ಇದು ತಗೊಂಡಿದ್ದೀನಿ, ಚೋಕರ್ ಥರದ್ದು. ತುಂಬಾ ಚೆನ್ನಾಗಿದೆ, ಇದು ಚೆನ್ನಾಗಿ ಕಾಣಿಸುತ್ತೆ ಆ ಥರ ಡ್ರೆಸ್ಸಿಗೆ. ಸೊ ಆಮೇಲೆ ಅದಕ್ಕೆ ಇಯರಿಂಗ್ಸ್ ಇದು ತಗೊಂಡಿದ್ದೀನಿ, ಬಟ್ ಅದಕ್ಕೆ ನನಗೆ ಮಾಂಗ್ ಟೀಕ ಸಿಕ್ಕಿಲ್ಲ. ದೊಡ್ಡೋಳಿಗೆ ಚಿಕ್ಕವಳಿಗೆ ತಗೊಂಡಿದ್ದೀನಿ, ಮಾಂಗ್ ಟೀಕಲ್ಲ. ಸೊ ಇದು ಚಿಕ್ಕವಳದು. ಇದು ನನ್ನ ತಂಗಿ ನೋಡಿ ಏನು ಉಲ್ಟಾ ಇಟ್ಬಿಟ್ಟಿದ್ದಾಳೆ ಇದನ್ನು. ಸೊ ನೋಡಿ, ಇದು ಈ ಥರ ಬರುತ್ತೆ.
ನೋಡಿ ಈ ಥರ ತಗೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ. ಅವಳದು ಡ್ರೆಸ್ಸಲ್ಲಿ ಏನು ಪಿಂಕ್ ಗ್ರೀನು ಗೋಲ್ಡ್ ಕಲರ್ ಅಲ್ವಾ, ಸೊ ಅದಕ್ಕೋಸ್ಕರ ಗೋಲ್ಡಲ್ಲಿ ತಗೊಂಡಿದ್ದೀನಿ. ಇದೇ ಥರದ್ದು ಏನು ಸಿಲ್ವರ್ ಬರುತ್ತಲ್ವಾ ಆ ಕಲರಲ್ಲಿತ್ತು, ಬಟ್ ಅವಳ ಡ್ರೆಸ್ಸಿಗೆ ಮ್ಯಾಚ್ ಆಗಲ್ಲ ಅಂತೇಳಿ ಏನು ಈ ಥರ ತಗೊಂಡಿದ್ದೀನಿ. ಅದಕ್ಕೇನೆ ಏನು ಮ್ಯಾಚಿಂಗ್ ಆಗಿರುವಂತಹ ಇಯರಿಂಗ್ಸ್ ಇದೆ, ಬಟ್ ಇಯರಿಂಗ್ಸ್ ಹಾಕಲ್ಲ ನಾನು. ನೋಡಬೇಕು, ಅವಳಿಗೆ ಈ ಥರ ದೊಡ್ಡ ದೊಡ್ಡ ಇಯರಿಂಗ್ಸ್ ಎಲ್ಲ ಇದೆಯಲ್ವ, ಅದೆಲ್ಲ ಹಾಕೋದು ಇಷ್ಟ ಆಗುತ್ತೆ. ನೋಡೋಣ ಅವತ್ತು ಏನು ಮಾಡ್ತಾಳೆ ಅಂತೇಳಿ. ಅದೇ ಸಾಕು ಅಂತ ಹೇಳಿದರೆ ಅದೇನೇ ಹಾಕೋತೀನಿ, ಇದು ಬೇಕು ಅಂತ ಹೇಳಿದರೆ ಇದನ್ನು ಹಾಕೋತೀನಿ. ಸೊ ಅದಕ್ಕೇನೆ ಮ್ಯಾಚ್ ಆಗುವಂತಹ ಏನು ಮಾಂಗಟಿಕ ಇದೆಯಲ್ವಾ ಅದನ್ನು ತಗೊಂಡಿದ್ದೀನಿ. ಮಕ್ಕಳಿಗೆ ಈ ಥರದ್ದೆಲ್ಲ ಎಷ್ಟೇ ತಗೊಂಡ್ರು ಸಾಕಾಗಲ್ಲ, ನಮಗೇನೆ ಸಾಕಾಗಲ್ಲ, ಅವ್ರಿಗಂತಲ್ಲ, ನಾವೇ ಅದು ತಗೊಳ್ಳೋಣ ಇದು ತಗೊಳ್ಳೋಣ ಅಂತೇಳಿ. ನನಗೆ ಇದೇ ಥರದ್ದು ಏನು ಬ್ರಾಸ್ಲೆಟೂ ಸಿಕ್ಕಿತ್ತು, ಬಟ್ ಅದು 2 ಕೈಗೆ ನಾನು ಬ್ಯಾಂಗಲ್ಸ್ ತಗೊಂಡಿದ್ದೀನಿ, ಹಾಗಾಗಿ ನಾನು ಅದನ್ನು ತಗೊಂಡಿಲ್ಲ. ಸೊ ಇದು ಚಿಕ್ಕವಳ್ದು ಬ್ಯಾಂಗಲ್ಸ್, ಗ್ರೀನಿಗೆ ಈ ಥರ ಸ್ಟೋನ್ ಇದು ಬ್ಯಾಂಗಲ್ಸ್ ಹಾಕಿ ಸೆಟ್ ಮಾಡಿಸಿರೋದು. ಇದರಲ್ಲಿ 3 ಡಜನ್ ಏನು ಗ್ರೀನ್ ಬ್ಯಾಂಗಲ್ಸ್ ಇದೆ. ಆಮೇಲೆ 6 ಏನು ಗೋಲ್ಡ್ ಇದು ಬರುತ್ತಲ್ವ ಈ ಥರ ಸ್ಟೋನ್ ಇದು, ಸೊ ಇದಿದೆ. ಆಮೇಲೆ ಇದು ದೊಡ್ಡೋಳ್ದು ಪಿಂಕು ವೈಟಲ್ಲಿ ತಗೊಂಡಿರೋದು. ಅವಳಿಗೆ ಪಿಂಕು ವೈಟ್ ಕಾಂಬಿನೇಷನ್ ಮಾಡಿನೇ ತಗೊಂಡಿದ್ದೀನಿ. ಈ ಥರದ್ದು ಒಂದು ಕೈಗೆ ವಾಚ್ ಹಾಕೋತಾಳಲ್ವ, ಒಂದು ಕೈಗೆ ಸಾಕು ಅಂತೇಳಿ ಬ್ಯಾಂಗಲ್ಸ್, ಸೊ ಅದು ತೊಗೊಂಡಿದ್ದೀನಿ. ಆಮೇಲೇನಿಲ್ಲ. ಆಮೇಲೆ ಅಲ್ಲಿ ಇದು ಈ ಮೆಹಂದಿ ಕೋನ್ ಇದೆಯಲ್ವ, ಇದನ್ನು ಮಾಡ್ತಾಯಿದ್ರು. ನಾನು ಮನೆಯಲ್ಲೇ ಮಾಡೋದು, ನೈಲಿಗಿಡುವಂತಹ ಕೋನ್ ಇದೆಯಲ್ವ ಅದನ್ನು ಮನೆಯಲ್ಲೇ ಮಾಡ್ಕೊಳ್ಳೋದು. ಬಟ್ ಅವರಂದ್ರು ಇದು ಚೆನ್ನಾಗಿ ಕಲರ್ ಬರುತ್ತೆ ಅಂತ ಹೇಳಿದರು. ಚೆನ್ನಾಗಿ ಕಲರ್ ಬಂದರೆ ಮನೇಲಿ ಮಾಡೋ ಕೆಲಸ ಉಳಿಯುತ್ತಲ್ವ, ಸೊ ಅದಕ್ಕೋಸ್ಕರ ತಗೊಂಡಿದ್ದೀನಿ. ಇವತ್ತು ನನ್ನ ತಂಗಿ ರಾತ್ರಿ ಇಟ್ಟಿದ್ದಾಳೆ, ನೋಡ್ಬೇಕು ಇವಾಗ ಯಾವ ಥರ ಕಲರ್ ಬಂದಿದೆ ಅಂತೇಳಿ. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನನಗೆ ಜಾಸ್ತಿ ಏನು ಇನ್ಕ್ಲೂಡ್ ಮಾಡೋಕ್ಕಾಗಿಲ್ಲ, ರೆಸಿಪಿ ಅಥವಾ ಡೈಲಿ ಇದು ಏನೂ ಇನ್ಕ್ಲೂಡ್ ಮಾಡೋಕ್ಕಾಗಿಲ್ಲ. ಎಷ್ಟಾಗಿದೆಯೋ ಅಷ್ಟು ವೀಡಿಯೋಸ್ನ ಮಾಡಿದ್ದೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಮ್ಮ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಇದೆಯಲ್ವ ಅದನ್ನು ಪ್ರೆಸ್ ಮಾಡ್ಕೊಳ್ಳಿ. ನಾವು ಹಾಕುವಂತಹ ವಿಡಿಯೋಸ್ ಇದು ನೋಟಿಫಿಕೇಶನ್ ನಿಮಗೆ ಬೇಗನೆ ಬರುತ್ತೆ. ಆಮೇಲೆ ಏನು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲಿ ತನಕ ಬಾಯ್.